ಇಶ್ಯೂನ ಬೆಳೆಸಬೇಡ. ಈಗ ಎಲ್ಲರೂ ಟೆಂಡರ್ ಸ್ಟಾಪ್ ಮಾಡ್ತೀವಲ್ಲ, ಫರ್ದರ್ ಅವ್ರೇನು ಕಟ್ಟಂಗಿಲ್ಲ. ಒಂದಷ್ಟು ಅವಧಿಗೆ ಬೇರೆಯವರಾಗಿದೆ ಬಿಡಿ, ಅವ್ರೇನು ಕಟ್ಟೋದಲ್ಲ. ಅಲ್ಲ ಅವ್ರು ಹೇಳ್ತಾರೆ ಬಿಡಿ ಅವ್ರನ್ನ ಅಂತಾರೆ. ನೀವು ಯಾರು ಮಾತಾಡ್ತಾರೆ? ನಾನೇನ್ ಮಾತಾಡೋದು? 50 ರೂಪಾಯಿ ಹೇಳಿ ಕೊಡಲ್ಲ ಅವರು. ಹೇಳಿ ಸರ್, ನಿಮ್ಗಿಂತ ದೊಡ್ಡವರು, ನಮ್ಗಿಂತ ದೊಡ್ಡವರು ಅವರು. ಈಗ ಅವ್ರು 100 ರೂಪಾಯಿನ ವಸೂಲ್ ಮಾಡ್ಕೋಬೋದೆ, ಕದ್ದುಪಟ್ಟಿ ವಸೂಲ್ ಮಾಡ್ಕೋಬೋದೆ. ಅವಾಗ ಪುರಸಭೆ ಕೇಳ್ತಿರ್ಲಿಲ್ಲ ಅವ್ರನ್ನ. 50 ನೆಗಾಕೊಳ್ಳಿ, ಅವ್ರು 50ಕ್ಕೆ ಅವ್ರು ಕಟ್ಕೊಡ್ಬೇಕಂತೆ. ವಸೂಲಿ ಆಗಿರೋದು ಕಂಪ್ಲೇಂಟ್ ಆಗಿರೋ 100 ವಸೂಲಿ ಮಾಡವ್ರೆ, ಇನ್ನೊಂದು ಕೊಟ್ಟಿದೆ ಕಂಪ್ಲೇಂಟ್ ಅಲ್ಲಿ. ಏನ್ ಕಂಪ್ಲೇಂಟ್ ಇದೆ ಕೊಡಿ ಮೇಡಮ್, ಅವ್ರ ವಸೂಲ್ ಮಾಡಿ ವಾಪಸ್ ಕೊಡಿ ಅವ್ರಿಗೆ. ಅವ್ರಿಗೆ ಜವಾಬ್ದಾರಿ ಅದೇ ಅಲ್ಲಿರೋದು ಇಲ್ಲಿ ಬ್ಯಾಂಕ್ ಬ್ಯಾಂಕ್ ಅವ್ರದ್ದೇನೋ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರು. ನಮ್ಗೆ ಆಸ್ಪತ್ರೆ ಮುಂಭಾಗ ಮಾಡ್ಕೊತಾರೆ. ಅದನ್ನ ನೋಡ್ಬಿಟ್ಟು ನೀವೇ ಗೈಡ್ಲೈನ್ ಮಾಡಿದ್ರೆ ಇಂತಿಷ್ಟಕ್ಕೆ ಇದೆ, ಇಷ್ಟೇ ಇಸ್ಕೋಬೇಕು ಅಂತ ನೀವ್ ಹೇಳ್ದಂಗೆ ಅವ್ರು ವಸೂಲಾತಿಗೆ ಹೋಗೋರೆ, ಅವ್ರು ಕೊಡ್ತಾ ಇಲ್ಲ. ನಿಮ್ಗೆ 11ರಿಂದ 12 ಅರ್ಜಿ ಹಾಕೋರು ಅವರು. ನೀವು ಅವತ್ತು ರೆಸ್ಪಾನ್ಸ್ ಮಾಡ್ದೆ, ಇವತ್ತೇ ರೆಸ್ಪಾನ್ಸ್ ಮಾಡ್ತಾ ಇದ್ರಿ. ಅದಕ್ಕೆ ಅವತ್ತೇ ಕೊಡ್ಬೋದಾಗಿತ್ತಲ್ಲ, ನಮ್ಮಿಂದ ಆಗೋದಿಲ್ಲ ಅಂತ. ನೌಕರು ಬರೋಕೆ ತಯಾರಿಲ್ಲ. ನಾವು ಹುಡುಕಿ ಏನೇನ ಮಾಡಿ ಕರ್ಕೊಂಡ್ಬಂದು ಜನ ತುಂಬಿ ಕೆಲಸ ಆಗ್ಲಿ ಅಂತ ತಿರುಗ್ತಿದೀವಿ, ಆಫೀಸ್ ಅಲಿತಾ ಇದೀವಿ. ಪುರಸಭೆಯವ್ರಿಗೆ ಅದು ಕಾಣಿಸ್ತದೆ ಇಲ್ವೋ ಗೊತ್ತಿಲ್ಲ. ನಾನಂತೂ ಬಾಗ್ಲು ಅಲ್ದು ಏನ ಮಾಡಿ ಕರ್ಕೊಂಡ್ಬರ್ತೀವಿ. ಇಲ್ಲಿ ಸುದ್ದಿ ತಿರ್ಕೋತಾರೆ, ಅದು ಸರಿ ಇಲ್ಲ, ನಾವು ಬರಲ್ಲ ಮುದ್ದು ಪುರಸಭೆ. ಯಾರು ಆಗಿರೋರು ಬರೋಕ್ಕಿಂತ ನೋಡ್ತಾರೆ. ಸದಸ್ಯರಾಗಿದೆಯೋ ಮೊನ್ನೆ 45 ಆರ್ ಟಿ ಎನಲ್ಲಿ ಹಾಕಿದ್ದಾರೆ ಮಾಜಿ ಸದಸ್ಯರು. ಹಿಂಗ ಆರ್ ಟಿ ಎನಲ್ಲಿ ಹಾಕೊಂಡು ಕೂತ್ಕೊಂಡ್ರೆ ಯಾವ ಅಧಿಕಾರಿ ಬರ್ತಾರ ಸರ್? ಮಾಜಿ ಸದಸ್ಯರು ಒಬ್ರು 45 ಹಾಕಿದ್ದಾರೆ ಒಬ್ಬರಿಗೆ. ಅದನ್ನ ಇವತ್ತು ಕೊಟ್ಟಿದಾರಲ್ಲ, ಯಾರನ್ನು ಕೆಲಸ ಮಾಡಕ್ಕೆ ಬಿಡಲ್ಲ ಇಲ್ಲಿ. ಅವೆಲ್ಲ ವಜಾ ಮಾಡ್ತೀನಿ ಅಂತ ಸರ್ಕಾರನೇ ಹೇಳ್ತಾ ಇದೆಯಲ್ಲ ಬಿಡಿ. ಈಗ ಅದೆಲ್ಲ ವಜಾ ಮಾಡಕ್ ಸರ್ಕಾರನೇ ಹೇಳಿದೆ. ಆಯ್ತು, ಸರ್ಕಾರ ಅಲ್ಲಿಗಂತ ಹೇಳಿ ಸರ್. ಸರ್ಕಾರನೇ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಯಾವ ಅಧಿಕಾರಿ ಬಂದ್ರು ಟಾರ್ಗೆಟ್ ಮಾಡ್ತಾರೆ. ಕೆಲವರು ಇದಾರೆ, ಅದಕ್ಕೋಸ್ಕರ ನಾನು ತಿಳ್ಕೊಂಡಿರೋ ಪ್ರಕಾರ ಇಲ್ಲಿ ಕೆಲವೇ ಒಂದಿಬ್ರು ಅವ್ರಿಗೆ ಬೇಕಾದಂಗೆ ಇಲ್ಲಿ ಪುರಸಭೆ ನಡೀಬೇಕು. ಅವ್ರ ಜೊತೆಲೆ ಎಲ್ಲ ಸ್ಟಾಫ್ ಅಡ್ಜಸ್ಟ್ಮೆಂಟ್, ಅವ್ರಿಗೆ ಪ್ರತಿಯೊಂದು ಮಾಹಿತಿ ಹೋಯ್ತಿಲ್ಲ. ಅಧ್ಯಕ್ಷ ಆದ್ರೆ ಹೋಯ್ತದೆ ಏನೋ ಗೊತ್ತಿಲ್ಲ, ಚೀಫ್ ಆಫೀಸರ್ ಗೊತ್ತಿರ್ತದೆ ಏನಲ್ವೋ, ಅವ್ರ ಯಾರಿಗೋ ಪರ್ಟಿಕ್ಯುಲರ್ ಹೋಯ್ತದೆ. ಇದೆಲ್ಲ ನಾನು ಗಮನಿಸಿದ್ರಿ, ಎಲ್ಲ ಮಾಹಿತಿ ಇದೆ. ನೀವು ಸ್ವಲ್ಪ, ನನಗೇನು ಇಲ್ಲಿ ಭೇದ ಭಾವ ಇಲ್ಲ, ಒಟ್ಟಾರೆಯಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಇದು ಪುರಸಭೆ ಅನ್ನುವಂತ ಪರಿಸ್ಥಿತಿ ಇಲ್ಲ. ನಾನು ಎಲ್ಲ ತಿರುಗಿದ್ದೀನಿ, ವಾರ್ಡ್ಗಳು ಎಲ್ಲ ನೋಡಿದ್ದೀನಿ. ಅದನ್ನ ಒಂದು ಪುರಸಭೆ ಲೆವೆಲ್ಗೆ ತರುವ ನೀವೆಲ್ಲ ಒಗ್ಗಟ್ಟಿನಿಂದ ಸಹಕಾರ ಮಾಡಿದ್ರೆ ಅದಾಗ್ತದೆ. ಸಣ್ಣ ಅಬ್ಜೆಕ್ಷನ್ಗಳು ಇವು ಮಾಡ್ತಾ ಹೋದ್ರೆ ನನಗೆ ಎಲ್ಲ ಕೆಲಸ ಬಿಟ್ಟು ಪುರಸಭೆಯಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಂದ್ರೆ ಒಂದು ಒಳ್ಳೇದಾಗ್ಲಿ, ಎಲ್ಲ ಹದಗೆಟ್ಟೋಗಿದೆ ಪರಿಸ್ಥಿತಿ. ಹೆಂಗೆ ಅಂದ್ರೆ ಅಲ್ಲೋದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ, ಸಿಗಾಕ್ಸ್ಕೊಂಡ್ಬಿಡ್ತಾರೆ ನಮ್ಮನ್ನ. ಈ ತರ ಒಂಥರ ಯಾರೇ ಒಬ್ರು ಬರ್ಬೇಕು ಅಂದ್ರೆ ಈ ತರ ಹೇಳಿರ್ತಾರೆ. ಪುರಸಭೆ ಬರೋಕೆ ಮೊದಲಿಗೆ ಯಾರು ತಯಾರಿಲ್ಲ ಅಂತ ಒಂದು ಕೆಟ್ಟ ಮಾಹಿತಿ ಹೊರಗಡೆ ಇದೆ. ಅದನ್ನ ಹೋಗಲಾಡಿಸ್ಬೇಕು. ನಮ್ಗೇನು ಏನೋ ಮಾಡ್ಕೊಂಡು ನಮ್ಗೇನೋ ಇಲ್ಲಿಗಲ್ ಮಾಡೋ ಅವಶ್ಯಕತೆ ನಮ್ಗಿಲ್ಲ, ಅದು ಬೇಕಾಗಿಲ್ಲ. ಒಳ್ಳೇದ್ ಮಾಡ್ಬೇಕು, ಸ್ಟ್ರೀಮ್ ಲೈನ್ ಮಾಡ್ಬೇಕು. ಸ್ವಲ್ಪ ನೀವೆಲ್ಲ ಸಹಕಾರ ಮಾಡಿ ಒಂದ 3-4 ತಿಂಗಳಲ್ಲಿ ಎಲ್ಲರೂ ಒಂದ್ ಲೆವೆಲ್ಗೆ ಕರೆಕ್ಟ್ ಮಾಡೋಣ ಪುರಸಭೆನ. ಮುಂದೂಡಿ. ಯಾಕೆ ನಿಮ್ ಸಮಸ್ಯೆ ನಾವ್ಯಾಕೆ ಬಗೆಹರಿಸುವ? ನಮ್ ಸಮಸ್ಯೆ ಫಸ್ಟ್ ಬಗೆಹರಿಸಿ. ನೀವು ಯಾಕೆ ತಿಂಗಳ ಕರೆಯಕ್ಕಾಗೋದಿಲ್ವ ಸಾಮಾನ್ಯ ಸಭೆನ? ಕಷ್ಟನಾ? ಯಾವ್ದೋ ಸಾಮಾನ್ಯ ಸಭೆ ಕರೆಯಕ್ಕೆ ಹೋಗಿ ತುರ್ತು ಸಭೆ ಕರೀತೀರಿ. ಆ ತುರ್ತು ಅನ್ನೋದಕ್ಕೆ ಅರ್ಥವೇ ಇಲ್ವಾ? ಈಗ ಸದಸ್ಯರೆಲ್ಲ ತೀರ್ಮಾನ ತಗೊಂಡು ಅದೇನು ಹೇಳ್ತೀರಿ ಹೇಳ್ರಪ್ಪ. ಆ ಇದ್ರಲ್ಲೇ
ವಿಶೇಷ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೋದಾಗನೆ ತಿರ್ಗಿ ಅದನ್ನು ಸಾಮಾನ್ಯ ಸಭೆಗೆ ತಂದು ಅದನ್ನು ತೀರ್ಮಾನ ಮಾಡೋದು ಪುನಃ. ಯಾವ ವಿಚಾರ ಅಣ್ಣ ಅದು? ಯಾವ್ದು ನೀವೆಲ್ಲ ಮೆನ್ಷನ್ ಮಾಡಿದಿರಲ್ಲ ನೋಡಿ. ಯುಜಿಡಿ ಸಂಬಂಧಪಟ್ಟಿದ್ದಲ್ಲ ಸರ್? ಯುಜಿಡಿದು ಐತೆ, ನಂಬರ್ 7 ಐತೆ. ಮೇಡಮ್ ಅದು ಏನಕ್ಕೆ 6 ಮತ್ತೆ 7 ಯಾಕೆ ಮೆನ್ಷನ್ ಮಾಡಿದ್ದೀವಿ ಅಂದ್ರೆ ಲಾಸ್ಟ್ ಮೀಟಿಂಗ್ ಇತ್ತಲ್ಲ ಮೇಡಮ್ 26ರಲ್ಲಿ ನಡೆದಿದ್ದ ಮೀಟಿಂಗು ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿದ್ರಲ್ಲ ಅದನ್ನ ಮತ್ತೆ ಅನುಮೋದನೆ ತಗೋಬೇಕು ಮೇಡಮ್, ಹಂಗಾಗಿ ಈ ಸಭೆಯಲ್ಲಿ ಹಾಕಿರೋದು. ಯಾಕಂದ್ರೆ ಅದು ಪ್ರೊಸೀಡಿಂಗ್ಸ್ ವಜಾ ಆದ್ಮೇಲೆ ನೆಕ್ಸ್ಟ್ ಈ ಕಾಮಗಾರಿ ಮಾಡಿದಾಗ ಯಾರಾದ್ರೂ ಕ್ವಶನ್ ಮಾಡೇ ಮಾಡ್ತಾರೆ ಮೇಡಮ್, ಅದಕ್ಕಾಗಿ ಇನ್ನೊಂದ್ಸತಿ ಅನುಮೋದನೆ ಹಾಕಿರೋದು ಮೇಡಮ್. ಎಲ್ಲಾರ್ಗೂ 2 ಸಲ ಕರೀರಿ ಅಂತಾರೆ ಅನುಮೋದನೆ ಅಂದ್ರೆ. ಹೈಕೋರ್ಟ್ ಅಲ್ಲಿ ವಜಾ ವಿಶೇಷ ಸಭೆಯಲ್ಲಿ ಯಾರು ಅನುಮೋದನೆ ಕೊಡ್ಲಿಲ್ವಾ? ಸರ್ ಅವಾಗ ಕೊಟ್ಟಿದ್ದು ಹೈಕೋರ್ಟ್ ಅಲ್ಲಿ ಆ ಪ್ರೊಸೀಡಿಂಗ್ಸ್ ವಜಾ ಆಗೋಯ್ತಲ್ಲ ಸರ್. ಅಲ್ಲಲ್ಲ ಏನ್ ಪ್ರತಿನಿಧಿ ಆಯ್ತು ಅದ್ನಾದ್ರೂ ಎಷ್ಟು ದಿನ ತಗೋತೀರಿ ಸರ್ ಮಾಡಿ ಸ್ಪಾಟ್ ಇನ್ಫೆಕ್ಷನ್ ಮಾಡ್ತೀರಿ ಅಂತಾರೆ, ಬರ್ತಾರೆ ಎಲ್ಲ ಕರೆಕ್ಟ್ ಆಗಿದ್ರೆ ಮಾಡ್ಕೊಡಿ, ಕರೆಕ್ಟ್ ಆಗಿಲ್ಲ ಅಂದ್ರೆ ಬ್ಯಾಡ. ಇವಾಗ ನೋಡಿ ಅವರೇ ಫೋನ್ ಮಾಡವ್ರೆ, ಹೋಗ್ಬಿಟ್ಟು ಕುಮಾರ್ ಅವರು ಹೋಗ್ತೀನಿ ಅಂತ ಹೋಗೋರೆ, ಈಸ್ಕೊಂಡ್ರೆ ನಾವು ಮಾಡಲ್ಲಿ ಖಾತೆ ಮಾಡ್ಕೊಟ್ಟಿಲ್ಲ ಅವ್ರಿಗೆ. ಸರ್ ಈಗ ಇನ್ಚಾರ್ಜ್ ಕುಮಾರ್ ಈಗ ನೆಕ್ಸ್ಟ್ ವೀಕ್ ಇಂದ ಈಗ ಆನ್ಲೈನ್ ಅಲ್ಲೇ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋಬೇಕು, ಯಾಕಂದ್ರೆ ಫೈಲ್ಗಳನ್ನ ಇಲ್ಲಿ ಮೈಂಟೈನ್ ಮಾಡ್ಕೊಂಡು ಇದು ಮಾಡೋದಾಗಲ್ಲ, ಆ ಕೆಲಸ ಮಾಡಿಸ್ತಾ ಇದೀವಿ ಸರ್. ಅಲ್ಲಿ ರಿಜಿಸ್ಟರ್ ಮಾಡೋರು ಕಣ್ಮುಚ್ಕೊಂಡ್ ಮಾಡ್ತಾರ ಸರ್? ಇಲ್ಲ ಅದೇ ಈಗ ಸರ್ ಏನು ದಾಖಲಾತಿ ಕೊಡದೇನೆ ಅವರು ರಿಜಿಸ್ಟರ್ ನಮ್ಮ ಹೆಸರು ಮಾಡ್ಕೊಟ್ಬಿಡ್ತಾರ? ಇಲ್ಲ ಸರ್, ಇಲ್ಲ ನೀವು ಇಸಿ ಪಾಸಿ ಎಲ್ಲ ಕೇಳ್ತೀರಿ ಸರ್ ಅವ್ನಿಗೆ ಹೆಂಗ್ ಬಂತು, ಅವ್ರ ಅಪ್ಪಂಗೆ ಹೆಂಗ್ ಬಂತು, ಅವ್ರ ತಾತಂಗೆ ಹೆಂಗ್ ಬಂತು ಅಂದ್ರೆ ಅದ್ ಕಟ್ಕೊಂಡು ಅವ್ನಿಗೆ ಏನಾಗ್ಬೇಕು, ಅವ್ನಿಗೆ ಇವತ್ತು ತಗೊಂಡವನೇ ಅವ್ನು ಮಾಡ್ಕೊಡಿ ಅವ್ನಿಗೆ ಖಾತೆನ. ರಿಜಿಸ್ಟರ್ ಕೇಳ್ಬೇಕದನ್ನ, ನೀವೇ ಕೇಳ್ತೀರಿ. ಅಲ್ಲ ಈಗ ನಕಲು ಕೊಡಬೇಕು, ಪ್ರಾಬ್ಲಮ್ ಬಂದ್ರೆ ಅವ್ರಿಗೆ ಬರ್ತದೆ, ನೀವು ಅವ್ರಿಗೆ ಅಟ್ಯಾಚ್ ಮಾಡಿ, ಅವ್ರಿಗೆ ರಿಜಿಸ್ಟರ್ ಮಾಡಿದವ್ರಿಗೆ ಮಾಡಿ. ನೀವ್ಯಾಕೆ ಅವೆಲ್ಲ ಪ್ರಶ್ನೆ ಮಾಡ್ತೀರಿ? ರಿಜಿಸ್ಟರ್ ಆಫೀಸಲ್ಲೇ ಕೇಳ್ತಲ್ಲ, ನೀವೇ ಕೇಳ್ತೀರಿ? ಸರ್ ಇಲ್ಲ ಸರ್, ಅದು ಮ್ಯಾಂಡೇಟರಿ ಇದೆ ಸರ್, ಅದು ಡಾಕ್ಯುಮೆಂಟ್ ತಗೋಬೇಕು ಅಂತ ಇದೆ ಸರ್. ಹಂಗಾಗಿ ಯಾಕೆಂದ್ರೆ ಹಿಂದೆ ನಡೆದಿರೋದು ನಿಮಗೆ ಗೊತ್ತಲ್ಲ ಸರ್, 2018ರಿಂದ 23 ಆಗ್ತಿರೋ ತನಿಖೆ ಆಗ್ತಿದೆ ಸರ್. ಡಿಎಂ ಇಂದ ಬಂದು ಇನ್ಸ್ಪೆಕ್ಷನ್ ಬಂದವರು ಅದನ್ನ ಮ್ಯಾಂಡೇಟರಿ ಅಂತ ಹೇಳಿದ್ರು. ಅವತ್ತು ಅದು ಚರ್ಚೆ ಆಯ್ತು. ಆಕ್ಚುಲಿ ಮಾಯಾ ಸರ್ ಇದ್ರು, ಅವತ್ತು ಹೇಳಿದ್ರಲ್ಲ ಸರ್ ಡಾಕ್ಯುಮೆಂಟ್ ತಗೋಬೇಕಂತ. ತಗೋತಾ ಇದ್ದೀವಿ ಸರ್. ಇಲ್ಲ ಏನಾದ್ರು ಕೂರ್ಸಿ ಹೇಳ್ತಾ ಈಗ 2 ಟೆಸ್ಟ್ ಮಾಡಿದೀವಿ ಸರ್, ಈಗ ಹೋದ ವಾರದಿಂದ ಮಾಡಿದೀವಿ ಸರ್. ಎಲ್ಲ ಕರೆಕ್ಟ್ ಆಗಿರೋವೇ ಮಾಡ್ತಾ ಇಲ್ಲ. ಮತ್ತೆ ರಿಜಿಸ್ಟರ್ ಮಾಡ್ತಾರೆ ನೀವು ಹೇಳ್ತೀರಿ, ನಿಮ್ ಮ್ಯಾಂಡೇಟ್ ಕೊಟ್ಟವ್ರೆ ಅಂತ ನೀವು ಹೇಳ್ತೀರಿ, ಅವ್ರಿಗೆ ಏನ್ ಕೊಟ್ಟಿದಾರ? ಸರ್ ರಿಜಿಸ್ಟರ್ ಮಾಡೋದು ಸುಮಾರು ತಪ್ಪಾಗಿದ್ದಾವೆ ಸರ್. ಅದನ್ನ ಇವಾಗ ಸರ್ ಈಗ ಅವ್ರು ಹೇಳ್ತಾರೆ. ಈಗ ಅಕ್ಟೋಬರ್ ತಿಂಗಳಿಂದ ಏನಾಗಿದೆ ಅಂದ್ರೆ ಸರ್, ನಮ್ಮ ERC ಕೊಟ್ಟಗಳು ಮತ್ತು ಇಲ್ಲಿ ಏನ್ ಮಾಡ್ತೀವಿ, ERC ತಗೊಂಡಾಗ ಹಣ ತಂದು 3 ಜನ ಡಿವೈಡ್ ಮಾಡ್ಕೊಂಡು ಬರ್ತೀವಿ ಸರ್. ಈಗ ಏನಾಗಿದೆ ಡಿವೈಡ್ ERC ನಮ್ಮಲ್ಲೇ ಮಾಡ್ಬೇಕು ಅಂತ ಹೇಳಿ ಪೆಂಡಿಂಗ್ ಆಗಿದೆ ಸರ್. ಅದು ಈಗಾಗಲೇ ಸರ್ಕಾರ ಮಾಡ್ತಾರೆ, ಒಂದ್ಸರಿ ಚರ್ಚೆ ಆಗಿದೆ ಸರ್. ಹೋದ ಮಾಹಿತಿ ಬಂದ ಮೇಲೆ ನೀವು ಯಾರು ಮಾಹಿತಿ ಕೊಟ್ಟಿದ್ದೀರಿ? ಸರ್ ಅದನ್ನ ವೆಬ್ಸೈಟ್ ಅಲ್ಲಿ ಹಾಕಿದ್ವಿ. ಈಗ ಹೇಳಿದೀವಿ ಮೇಡಮ್, ಹೇಳಿದೀವಿ ಆಲ್ರೆಡಿ ಹೇಳಿ ಬಂದವ್ರು ಕರೆಂಟ್ ಇಯರ್ ಅವರು ಯಾಕೆ ಡಿಲೇ ಆಗ್ತಿದೆ ಅನ್ನೋದು ಹೇಳಿದೀವಿ ಮೇಡಮ್. ಅದು ಹೇಳಿದೀವಿ. ಈಗ ಓದಕ್ಕೆ ಅದನ್ನೇ ತಂದಿದ್ದೀವಿ ಮೇಡಮ್, ತಂದಿರೋದಕ್ಕೆ ನೆಕ್ಸ್ಟ್ ಬರುತ್ತೆ. ಈಗ ಮತ್ತೆ ಇದರಲ್ಲೂ ಈ ಖಾತೆಗಳಲ್ಲೇ ಮೀಟರ್ ಅಳವಡಿಸ್ತೀರಿ, ಮೀಟರ್ ಇಷ್ಟು ಹಳಿನ ಕನ್ವರ್ಟ್ ಮಾಡಿ ಮೀಟರ್ ಹಾಕ್ತೀರಿ. ಅದನ್ನ ನೀವು ಮಾಡೋ ತಪ್ಪಿಗೆ ಇನ್ನು 100 ಅಪ್ಲಿಕೇಶನ್ ತಪ್ಪಾಗಿ ಬರುವಂತದ್ದು ಏನಿದೆ ನಮ್ಗೆ ಸಮಸ್ಯೆ, ನಮ್ಗೆ ಅದು ಇತ್ತಲ್ಲ. ಅದು ಮೀಟರ್ಗೆ ಉತ್ತರ ದಕ್ಷಿಣ ಅದೇ ಆರ್ಡರ್ ಕೊಡ್ಬೇಕಲ್ಲ. ಅಲ್ಲಲ್ಲ, ಕೆಲವು ಹಿಂದೆ ತಪ್ಪಾಗಿ ಹೋಗಿದೆ ಮೇಡಮ್, ತಿದ್ದುಪಡಿಗೆ ಹಾಕಬೇಕು, ತಿದ್ದುಪಡಿಗೆ ಅವಕಾಶ ಇವಾಗ ಆ ತರ ತಿದ್ದುಪಡಿಗೆ ಇದಾಗ್ತಿಲ್ಲ ಸರ್, ಯಾಕೆಂದ್ರೆ ಅವ್ರಿಗೆ ಸಿಟಿಸನ್ ಕಾಪಿ ಕೊಡ್ತೀವಿ, ಅವ್ರ ಕರೆಕ್ಷನ್ ಆದ್ಮೇಲೆ ಫೈನಲ್ ಕಾಪಿ ತೆಗಿತಾ ಇದೀವಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಇವ್ರನ್ನ ಯಾರೋ ಸಾರ್ವಜನಿಕರನ್ನ ಹಿಂಗೆ ಬರ್ಬೇಕು ಅಂತ ನೀವ್ ಮಾಡ್ತಾರೆ. ಉದ್ದನ ಅಡ್ಡ ಮಾಡ್ಬಿಟ್ಟು ಅದನ್ನ ಊಟ ಮಾಡ್ಬಿಟ್ಟು ನೀವು ಅಲಿವಂಗ್ ಮಾಡ್ತಿಲ್ಲ, ಅದಕ್ಕೆ ಅವ್ರು ಮಾಡೋದು. ಇಲ್ಲ ಈಗ ನಾವು ಬಂದು ಕರೆಕ್ಷನ್ ಮಾಡ್ತಾ ಇರುವಾಗ ಆಗ್ತಾ ಇಲ್ಲ ಸರ್, ಹಿಂದೆ ಆಗಿರೋ ತಪ್ಪನ್ನ ತಿದ್ದುಪಡಿ ಮಾಡ್ತಾ ಇದೀವಿ ಇವಾಗ. ಏನಕ್ಕಾಗತ್ತೆ, ಹಿಂದೆನೂ ಕೂಡ ಅದೇ ಹೇಳ್ಬೇಕು ಸರ್, ಹಿಂದೆ ಆತರ ಮಾಡಿದಾರೆ, ಈಗ ಅದೇ ಅಲ್ವಾ ಸರ್ ತನಿಖೆ ಆಗ್ತಿರೋದು, ಹಂಗಾಗಿ ಅದೊಂದು ಕರೆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲಾನು ಕೊಡಿ ಅಂತೀರಿ ದಾಖಲಾತಿಗಳನ್ನ, ದಾಖಲಾತಿ ಕೊಟ್ಟರು ನೀವು ತಪ್ಪು ಮಾಡ್ತಾ ಇದ್ರಲ್ಲ ಏನಕ್ಕೆ? ಇಲ್ಲ ಆತರ ಯಾವ್ದು ಆಗಿಲ್ಲ ಸರ್. ಈಗ ನಾವು ಬಂದ್ಮೇಲೆ ಹೇಳ್ತಾರ, ಈಗ ನಾನೇ ಕಳ್ಸಿದಿಲ್ಲ, ವಾಟ್ಸ್ಆಪ್ ಕಳ್ಸಿದ್ದೀನಿ, ನಮ್ದೇನೆ ಆಗೈತೆ, ಇನ್ನು ಅದು ಕರೆಕ್ಷನ್ ಆಗಿಲ್ಲ. ಆಯ್ತು, ಚೆಕ್ ಮಾಡ್ತೀನಿ ಸರ್, ನನ್ನ ಗಮನಕ್ಕೆ ಬಂದಿಲ್ಲ, ಚೆಕ್ ಮಾಡ್ತೀನಿ ಸರ್. ನಾನು ಲೆಟರ್ ಹಾಕಿದ್ದೀನಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆಗ್ತಾ ಇದ್ದೀನಿ, ಪ್ರತಿಯೊಂದು ಕೇಳ್ತೀನಿ. ರೆವಿನ್ಯೂ ಸೆಕ್ಷನ್ ಇದರಲ್ಲಿ ನನ್ಗೆ ಯಾವುದೇ ರೀತಿ ಸಪೋರ್ಟಿವ್ ಇಲ್ಲ ಸರ್, ಅದಕ್ಕೆ ಅವರೇ ಆನ್ಸರ್ ಮಾಡ್ತಾರೆ. ಕೊಟ್ಟಿದ್ದೀನಿ ಸರ್, 2 ನೋಟಿಸ್ ಕೊಟ್ಟಿದ್ದೀನಿ. ಈಗ ಏನಂತಂದ್ರೆ ಮೊನ್ನೆ DC ಗೂ ಬರ್ದಿದ್ದೀನಿ ಸರ್. ಈಗ
ಈಗ ಯಾರ್ಯಾರ ದಾಯಿತಿಯಲ್ಲಿ ಸಬ್ಜೆಕ್ಟ್ಗಳು ಅವ್ರು ಯಾರು ಹೋಗ್ತಾರೆ ಅವ್ರ ಅಧಿಕಾರಿಗಳು ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ. ನೀವೆಲ್ಲ ತಲೆ ಬರ್ತಾ ಇರೋದಕ್ಕೆ ಅವರು ಅಧಿಕಾರಿಗಳು ಅವ್ರ ಅದಕ್ಕೆ ಮಾಡ್ತಾ ಇರೋದು. ಅವ್ರು ಏನ್ ಮಾಡ್ಬೇಕಾ ಏನು ಅವ್ರು ಮಾಡ್ತಾ ಇದಾರೆ ಅಷ್ಟೇನೆ. ಮೇಡಮ್ ಇಲ್ಲ ನೋಟಿಸ್ ಕೊಟ್ಟಿದ್ದೀವಿ ಮೇಡಮ್. ಎಷ್ಟು ಮಾಡಿದ್ದೀರಿ ನೀವು? ಅಲ್ಲ ಈಗ ಟವರ್ದು ಅದು ಆರ್ಡರ್ ಆಯ್ತಲ್ಲ ಸರ್ ಗೌರ್ಮೆಂಟ್ ಇಂದ ಇದೆ. ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ ಅಷ್ಟೇ. ನೀವು ಬೇರೆ ಬೇರೆ ಇಲಾಖೆಗಳ ಮೇಲೆ ಬಿಟ್ಬಿಡ್ತೀರ ಅಷ್ಟೇ. ನಮ್ಗೆ ಎಷ್ಟು ನಷ್ಟ ಆಗ್ತಿದೆ ಪುರಸಭೆಗೆ ಕೊಡಿ. ಅದು ಏನ್ ಕೊಟ್ಟಿದ್ದೀರಾ ಕೊಡಿ ನೋಟಿಸ್. ಹೆಚ್ಚು ವಾರ್ಡ್ ಬಗ್ಗೆನೇ ಗಮನ ಕೊಡಬೇಕು ಅನ್ನೋದಿತ್ತು. ಬಟ್ ಈ ವಿಚಾರಗಳು ಈಗ ಆಲ್ರೆಡಿ ನೀವೆಲ್ಲ ಓದಿರ್ತೀರಾ, ನಿಮ್ಗೆಲ್ಲ ವಿಚಾರಗಳು ತಲುಪಿರುತ್ತೆ. ಆದಷ್ಟು ಬೇಗ ಚರ್ಚೆ ಮುಗಿಯುತ್ತೆ. ನಿಮ್ ಸಮಸ್ಯೆಗಳೇನಿದ್ರು ಅದನ್ನ ಬಗೆಹರಿಸೋಣ. ಆಮೇಲೆ ಏನೇ ಇದಕ್ಕೆ ಡಾಕ್ಯುಮೆಂಟ್ ಇದೇನಿದೆ ವಿಚಾರಗಳು ಗೊತ್ತಿರೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಲಾಸ್ಟ್ ಅಲ್ಲಿ ಎಷ್ಟೇ ವಿಚಾರ ಇದ್ರು ಚರ್ಚೆ ಮಾಡಿ ಅಂತ ನಾನು ಫಸ್ಟ್ ರಿಪೇರಿ ಮಾಡಿಸ್ತೀವಿ ತಕ್ಷಣಕ್ಕೆ ಅಂತ ಏನಾಯ್ತು ಆಟಗಳು? ಸಮಸ್ಯೆ ಬಗೆಹರಿಸ್ಬಿಡಿ ಮೇಡಮ್. ಈಗ ನಮ್ಮ ಮಾಡ್ಕೊಂಬಿಡಿ. ದಿನ ಆಟ ಹೋಗ್ಬೇಕು. ಮಾಡ್ಲೇಬೇಕಲ್ವಾ? ಅದು ಮಾಡೇ ಮಾಡ್ತೀವಿ ಮಾಡ್ಕೊಡಿ. ಸಮಸ್ಯೆ ಏನಿದೆ ಬಗೆಹರಿಸ್ಕೊಬೇಡಿ ಅಷ್ಟೇ. ರಚನೆ